ಬಿಬಿಎಂಪಿ ಅಧಿಕಾರಿಗಳ ಎಡವಟ್ಟಿನಿಂದ ಬಾಳಿ ಬದುಕಬೇಕಾದ 10 ವರ್ಷದ ಮಗು ಸಾವನ್ನಪ್ಪಿತು. ಗೇಟ್ ಮೈ ಮೇಲೆ ಬಿದ್ದು ನಿರಂಜನ್ ಸಾವನ್ನಪ್ಪಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತ ನಿರಂಜನ್ ಕಣ್ಣು ದಾನಕ್ಕೆ ಈಗ ಪೋಷಕರು ನಿರ್ಧಾರವನ್ನು ಮಾಡಿದ್ದಾರೆ. ನೇತ್ರದಾನಕ್ಕೆ ಮುಂದಾಗಿರುವಂಥದ್ದು. ಮಗನ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಮೆರೆದಿದ್ದಾರೆ ಪೋಷಕರು. ಬಿಬಿಎಂಪಿಯ ನಿರ್ಲಕ್ಷ್ಯಕ್ಕೆ ಪ್ರಾಣ ಕಳೆದುಕೊಂಡಿರುವ ಬಾಲಕ ನಿರಂಜನ್ ಒಬ್ಬನೇ ಮಗನನ್ನು ಕಳೆದುಕೊಂಡು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಪುತ್ರ ಶೋಕ ಇದೆಯಲ್ಲ, ಇದು ಅತ್ಯಂತ ಘೋರ. 10 ವರ್ಷ ಒಬ್ಬನೇ ಮಗ, ಆತನಿಗಾಗಿ ಕಷ್ಟಪಡ್ತಾ ಇದ್ರು ತಂದೆ ತಾಯಿ. ಆಟಕ್ಕೆ ಅಂಥೇಳಿ ಹೊರಗೋದಂತಹ ಮಗ ಶವವಾಗಿ ಬಂದರೆ ಆ ತಂದೆ ತಾಯಿಯ ಗೋಳು, ಅವರು ಪಟ್ಟಿರುವಂತಹ ನೋವು ಎಷ್ಟರ ಮಟ್ಟಿಗಿರಬಹುದು. ಈಗ ನೇತ್ರದಾನಕ್ಕೆ ಮುಂದಾಗಿರುವಂಥದ್ದು. ಸರ್, ಇದು ಎಲ್ಲ ಕಡೆಯೂ ಕೇಳ್ಪಟ್ಟಿದ್ದೀವಿ. ನಮ್ಮಿಂದ 4 ಜನಕ್ಕೆ ಒಳ್ಳೇದಾದರೆ ಒಳ್ಳೇದಲ್ಲ ಸರ್, ಎಲ್ಲರಿಗೂ ಒಳ್ಳೇದಾಗಬೇಕು. ಅವನಂತೂ ಕಳ್ಕೊಂಡಿದ್ದೀವಿ. ಸಾವಿನಿಂದ ಸಾರ್ಥಕ ನಿರಂಜನ್ ಮಾಡ್ತಾನೆ. ಒಳ್ಳೇದು ಸರ್, ಅವರು ಮಾತಾಡೋ ಸ್ಥಿತಿಲಿಲ್ಲ, ಪಾಪ ಕಳ್ಕೊಂಡಿದ್ದಾರೆ. ಯಾವ ಮುಂದೆ ಸರ್ ಕೇಸ್ ಇದೆಯಲ್ಲ ಆಸ್ಪತ್ರೆ, ಅಲ್ಲ ಕಣ್ಣುದಾನ ಇಲ್ಲೇ ಮಾಡಿಸಿದ್ವಿ ಸರ್. ಅದು ಇನ್ನೂ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಈಗ ಸದ್ಯಕ್ಕೆ ಒಂದು ಐಡಿಯಾ ಬಂತು, ವೇಸ್ಟ್ ಮಾಡೋದು ಬೇಡ ಅಂತ, ಅದರಿಂದ ಮಾಡಿದ್ವಿ. ಓಕೆ ಸರ್, ಇದು ಎಲ್ಲ ಕಡೆಯೂ ಕೇಳ್ಪಟ್ಟಿದ್ದೀವಿ. ಸರ್, ಈಗ ಸಾವಿನಲ್ಲೂ ಸಾರ್ಥಕತೆ ಮರೀತಿದ್ದಾರೆ ನಿರಂಜನ್. ಕಣ್ಣುದಾನ ಮಾಡಬೇಕು ಅನ್ನೋದು ನಿಮಗೆ ಹೇಗೆ ಅನ್ನಿಸ್ತು? ಮತ್ತು ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರಿ? ಏನಿಲ್ಲ ಸರ್, ನನಗೆ ಒಂದು ಸ್ವಲ್ಪ ಇದಾಯಿತು, ಅದಕ್ಕೋಸ್ಕರ ಮಾಡು ಅಂದರು, ಅದಕ್ಕೋಸ್ಕರ ಮಾಡ್ತಾಯಿದ್ವಿ. ಏನಿಲ್ಲ ಸರ್, ನನಗೆ ಒಂದು ಸ್ವಲ್ಪ ಇದಾಯಿತು, ಅದಕ್ಕೋಸ್ಕರ ಮಾಡು ಅಂದರು, ಅದಕ್ಕೋಸ್ಕರ ಮಾಡ್ತಾಯಿದ್ವಿ. ಮೃತ ಬಾಲಕ ನಿರಂಜನ್ ಅವರ ಮನೆಯಲ್ಲಿದ್ದೀನಿ. ಸೊ ಈ ಮನೆ ಅವರು ಬಾಡಿಗೆಗೆ ಇದ್ದರು. ಈ ಬಾಡಿಗೆ ಮನೆಯಲ್ಲಿ ಅವರು ಸುಮಾರು ದಿನಗಳಿಂದಲೂ ಕೂಡ ವಾಸವಾಗಿದ್ದರು. ಅವರ ತಾಯಿ ಬೇರೆ ಬೇರೆ ಮನೆಗಳಲ್ಲಿ ಹೋಗಿ ಕೆಲಸವನ್ನು ಮಾಡಿಕೊಂಡು, ಜೊತೆಗೆ ಅವರ ಯಜಮಾನರು ಗಾರೆ ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದರು. 2 ಮಕ್ಕಳಿದ್ರು ಅವರಿಗೆ. ಒಬ್ಬರು ಹೆಣ್ಮಗು ಮತ್ತು ಇನ್ನೊಂದು 10 ವರ್ಷದ ನಿರಂಜನ. ನಿನ್ನೆ ಈ ಒಂದು ದುರಂತದಲ್ಲಿ ನಿರಂಜನ ಮೃತಪಟ್ಟಿರೋದು. ಈಗ ಸದ್ಯ ಅವರ ಕುಟುಂಬದಲ್ಲಿ ಕೂಡ ಒಂದು ರೀತಿಯಲ್ಲಿ ನೀರವ ಮೌನ ಇದೆ. ಈ ವೇಳೆಗಾಗಲೇ ಮಕ್ಕಳನ್ನು ಸ್ಕೂಲ್ಗೆ ಕಳಿಸೋಕ್ಕೆ ರೆಡಿ ಮಾಡ್ತಾ ಇದ್ರು ತಾಯಿ. ಅದನ್ನು ನೆನಪಿಸ್ಕೊಂಡು ಇವತ್ತು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಮಾತನಾಡಿಸ್ತೀನಿ. ಅಮ್ಮ, ನಿನ್ನೆ ಆಗಿರುವಂಥ ದುರಂತ ತಪ್ಪು ಯಾರ್ದು ಅನ್ನುವಂಥದ್ದು 2ನೇ ವಿಚಾರ. ಆದರೆ ಈ ಮಕ್ಕಳು ಹೇಗಿರ್ತಾ ಇದ್ರು ಲವ್ ಲೈಫ್? ಅವನು ಆ್ಯಕ್ಟಿವ್ ಆಗಿದ್ದ ಸರ್, ಲವಲವಿಕೆಯಿಂದ ಆಟ ಆಡ್ಕೊಂಡಿರ್ತಾ ಇದ್ದ. ಎಲ್ಲರ ಹತ್ರನೂ ಆಟ ಆಡಿಕೊಂಡು ಯಾರೇನೇ ಹೇಳಿದ್ರು ಎಲ್ಲ ಕೆಲಸ ಮಾಡ್ಕೊಂಡಿರ್ತಾ ಇದ್ದ ಸರ್. 2 ಮಕ್ಕಳಮ್ಮ? 2 ಸರ್. ಇಲ್ಲಿ ಎಷ್ಟು ವರ್ಷದಿಂದ ಇಲ್ಲಿ ಇದ್ರಿ? ನಾವು 12 ವರ್ಷ ಆಯಿತು ಸರ್. ಅವನು ಹುಟ್ಟೋದ್ಗೂ ಮೊದಲಿಂದ ನಾವು ಇಲ್ಲೇ ಇರೋದು ಸರ್. ಈಗಾಗಲೇ ಈ ದುರಂತ ಆಗಿದೆ. ಈ ಹಿಂದೆ ಕೂಡ ಅದೇ ಗೇಟ್ ಬಿದ್ದಿತ್ತು ಅಲ್ಲಿ, ಆದರೂ ಕೂಡ ಎಚ್ಚೆತ್ಕೊಂಡಿರಲಿಲ್ಲ. ಒಂದು ಮಗುನ ಬಲಿ ತೆಗೆದುಕೊಂಡಿದೆ. ಏನು ಹೇಳ್ತೀರಿ? ಇದು ಬಿಬಿಎಂಪಿ ನಿರ್ಲಕ್ಷ್ಯದಿಂದನೇ ನನ್ನ ಮಗ ಹೋದ ಸರ್. ಇವತ್ತು ನಾವು ಎಷ್ಟು ಕಷ್ಟಪಟ್ಟು ಓದಿಸಿದ್ದ ಗೊತ್ತಾ ಸರ್. ಇದಕ್ಕೂ ಮುಂಚೆ ನನ್ನ 2 ಮಕ್ಕಳು ತೀರೋಗಿತ್ತು. ಅವನೇ 3ನೇದವನು. ಅವನಿಗೆ ತುಂಬ ಪ್ರೀತಿಯಿಂದ ಮುದ್ದಾಗಿ ಸಾಕೊಂಡಿದ್ದ ಸರ್ ನಾವು.